ನಾನು ಲೋಕೇಶ್ ಕುಮಾರ್ ಅಂತ ಎಚ್ ಸಿ ಮಾದೇವಪ್ಪ ಸಾಹೇಬರ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರೀತಿ ಆನಂದ್ ಅಂತ ಅವರು ಉಪಾಧ್ಯಕ್ಷರಿದ್ದಾರೆ. ಸಂಘದ ಛಲವಾದಿ ಸಂಘದ ಅಧ್ಯಕ್ಷರಿದ್ದಾರೆ ರಾಯಚೂರು ಜಿಲ್ಲೆ. ಈ ಒಂದು ಸಮಾವೇಶ ಯಾಕೆಂದರೆ ನಿಮ್ಮ ಮಾಧ್ಯಮದವರಿಗೆ ತಿಳಿದಿರತಕ್ಕಂಥಂಗೆ ನಮ್ಮ ಮಾಜಿ CM ಏನಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ನಮ್ಮ ಮಾದೇವಪ್ಪ ಸಾಹೇಬರಿಗೆ ಯಾವುದೋ ಒಂದು ಸ್ಥಾನಮಾನ ಕೊಟ್ಟಿದ್ರು, ಅದೇ ಸ್ಥಾನಮಾನವನ್ನು ಮುಂದುವರಿಸಬೇಕು. ಇಲ್ಲಾಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಉನ್ನತವಾದ ಸ್ಥಾನವನ್ನು ಕೊಡಬೇಕಂತೇಳಿ ನಾವು ಹಾಸನ ಜಿಲ್ಲಾ ದಲಿತ ಸಮುದಾಯದ ಪರವಾಗಿ ನಾನು ಒಂದು ಮನಪೂರ್ವಕವಾಗಿ ನಾವು ಈಗಿನ ಏನು ನಮ್ಮ DK ಸಾಹೇಬರು ಇದ್ದಾರೆ, DK ಶಿವಕುಮಾರ್ ಸಾಹೇಬರು CM ಏನಿದ್ದಾರೆ ಅವ್ರನ್ನ ನಾವು ಕಳಕಳಿಯಾಗಿ ನಾವು ಕೇಳ್ಕೊತಿದ್ದೀವಿ. ದಯವಿಟ್ಟು ನಮ್ಮ ದಲಿತ ಸಮುದಾಯದ ಆಶಾಕಿರಣ, ನಮ್ಮ ದಲಿತ ಸಮುದಾಯದ ಒಂದು ಶಕ್ತಿ ಅಂತ ಏನು ನಾವು ತಿಳ್ಕೊಂಡಿದ್ದೀವಿ, ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದೇ ಇರೋ ಥರ ನೋಡ್ಕೊಳ್ಳಿ. ಈ ಸಚಿವ ಸಂಪುಟದಲ್ಲಿ ನೀವು ಒಂದು ಉನ್ನತವಾದ ಒಂದು ಸ್ಥಾನವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ, ನಮ್ಮ ಸಮುದಾಯನ ಒಂದು ಬೆಳೆಸ್ದಂಗಾಗುತ್ತೆ. ರಾಜಕೀಯವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ತಗೊಂಡೋದ ಗೌರವ DK ಶಿವಕುಮಾರ್ ಸಾಹೇಬ್ರೆ ನಿಮಗೆ ಸಲ್ಲುತ್ತೆ. ದಯವಿಟ್ಟು ನಮ್ಮ ಹಿರಿಯ ರಾಜಕಾರಣಿಗಳಾದಂಥ ನಮ್ಮ ಎಚ್ ಸಿ ಮಾದೇವಪ್ಪ ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ದಯವಿಟ್ಟು ಹೀಗೆ ಏನಾದರೂ ನೀವು ಸಚಿವ ಸಂಪುಟದಲ್ಲಿ ಬಿಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದಿಂದ ಒಂದು ಎಚ್ಚರಿಕೆ ಗಂಟೆನ ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಬೆಂಬಲ ಸಿಗೋದಿಲ್ಲ. ದಯವಿಟ್ಟು ಇದನ್ನು ಮನವರಿಕೆ ಮಾಡಿಕೊಂಡು ನಮ್ಮ ಮಾದೇವಪ್ಪ ಸಾಹೇಬರಿಗೆ ಒಂದು ಸೂಕ್ತವಾದ ಸ್ಥಾನಮಾನವನ್ನು ಕೊಡಿ ಅಂತ ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಿದ್ದೀನಿ. ಲೋಕೇಶ್ ಕುಮಾರ್, ಎಚ್ ಸಿ ಮಾದೇವಪ್ಪ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ, ಹಾಸನ ಜಿಲ್ಲೆ.